ತೀವ್ರ ಬರಗಾಲದ ನಡುವೆ ಕೂಡ CWRC ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸರ್ಕಾರ ಆದೇಶಕ್ಕೂ ಮುನ್ನವೇ ತಮಿಳುನಾಡಿಗೆ ನೀರು ಬಿಡ್ತಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಗಗನಚುಕ್ಕಿ ಫಾಲ್ಸ್ ಜಲಪಾತ ಏನಿದೆ, ಜಲಪಾತೋತ್ಸವದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಕಳೆದ 10-15 ದಿನಗಳಿಂದಲೂ ಕೂಡ ಈ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಸಂಪೂರ್ಣವಾಗಿ ಬಂಡೆಗಳೇ ಗೋಚರ ಆಗ್ತಿತ್ತು. ಆದರೆ ನಿನ್ನೆ ಸಂಜೆ ಕೂಡ ನೀರಿಲ್ಲದೆ ಇದ್ದಂಥ ಈ ಜಲಪಾತದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಏಕಾಏಕಿ ನೀರು ಬರ್ತಾ ಐತೆ. ಇದೆಲ್ಲವೂ ಕೂಡ ತಮಿಳುನಾಡಿಗೆ ಹೋಗ್ತಿದೆ ಅನ್ನೋ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಇದೀಗ ಇಲ್ಲಿ ಕಳೆದ 20 ವರ್ಷಗಳಿಂದ ಗಗನಚುಕ್ಕಿ ಜಲಪಾತದಲ್ಲಿ ಜಲಪಾತೋತ್ಸವದ ಮೇಲ್ಭಾಗದಲ್ಲಿ ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥ ನಾಗೇಂದ್ರ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡ್ತೇನೆ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಹೇಗಿದೆ ಸರ್ ಇಲ್ಲಿ ಜಲಪಾತೋತ್ಸವದ ವಾತಾವರಣ? ಯಾವ ಟೈಮ್ನಲ್ಲಿ ನೀರಿತ್ತು? ಕಳೆದ 10-15 ದಿನಗಳಿಗೆ ಹೋಲಿಸಿದ್ರೆ ಇವತ್ತು ನೀರು ಎಷ್ಟಿದೆ ಅಂತ? ಸರ್, 10-15 ದಿವಸಕ್ಕೆ ಹೋಲಿಸಿದ್ರೆ ಇವಾಗ ಸುಮಾರಾಗಿ ನೀರಿದೆ. 10-15 ದಿವಸದಿಂದ ನೀರೇ ಇರಲಿಲ್ಲ. ಇವತ್ತು ಮಾರ್ನಿಂಗ್ 6 o'clock ನೀರು ಸ್ವಲ್ಪ ಹರಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಏನು ತಮಿಳ್ನಾಡು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಲ್ಲ ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ನಿನ್ನೆ ಈ ಜಲಪಾತೋತ್ಸವದ ಪರಿಸ್ಥಿತಿ ಹೇಗಿತ್ತು? ನಿನ್ನೆ ಜಲಪಾತೋತ್ಸವ ಪರಿಸ್ಥಿತಿ ಬರೀ ಬಂಡೆ ಇತ್ತು ಅಷ್ಟೇ. ನಾವು ನಿನ್ನೆ ಎಲ್ಲ ಇಲ್ಲೇ ವ್ಯಾಪಾರ ಮಾಡ್ತೀವಲ್ಲ, ಇಲ್ಲೇ ಇದ್ದು ನಾವು ನೋಡಿದ್ದು. ನೀರು ತುಂಬ ಏನು ಡ್ರೈ ಆಗಿರಲಿಲ್ಲ, ಒಂದು ಸ್ವಲ್ಪ ಸಣ್ಣದಾಗೆಲ್ಲ ಬರ್ತಾಯಿತ್ತು ಅಷ್ಟೇ. ಅದು ಬಿಟ್ಟರೆ ಇವತ್ತು ಬೆಳಗ್ಗೆ ಮಾರ್ನಿಂಗಿಂದ 6 o'clock ಸ್ವಲ್ಪ ಒಂದು 2-3 ಕಡೆ ನೀರು ಬರ್ತಾಯಿದೆ. ಸರ್, ನಿನ್ನೆಗೂ ಹೋಲಿಸಿದ್ರೆ ಇವತ್ತಿಗೂ ಹೋಲಿಸಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಹೆಚ್ಚಳ ಆಗಿರ್ಬೋದು? ಹೆಚ್ಚು ಅಂದರೆ ಅದೇ ಹೇಳಿದ್ನಲ್ಲ, ನೆನ್ನೆಗೆ ಹೋಲಿಸಿದ್ರೆ ನೆನ್ನೆಗಿಂತ ಒಂದು 2ರಷ್ಟು ಜಾಸ್ತಿ ಇದೆ ನೀರು ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಒಂದು ವಾರದಿಂದನೂ ಕಡಿಮೆ ಅಂದರೆ ತೀರಾ ಕಡಿಮೆ. ಇವತ್ತು ಬೆಳಗ್ಗೆಯಿಂದನೇ ಜಾಸ್ತಿ ಇರೋದು ನೀರು. ಸರ್, ನೀವು 20 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ ಅನಿಸುತ್ತೆ. ಇಲ್ಲಿ ಬರ್ತಕ್ಕಂಥ ನೀರು ಎಲ್ಲೆಲ್ಲಿಂದ ಬರುತ್ತೆ ಮತ್ತು ಎಲ್ಲಿಗೆ ಹಾದು ಹೋಗುತ್ತೆ ಈ ನೀರು ಅಂತ? ಸರ್, ಇಲ್ಲಿ ಬರೋದು KRS ಡ್ಯಾಮಿಂದ ಇನ್ನೊಂದು ಕಬಿನಿ ಡ್ಯಾಮಿಂದ 2 ಮಿಕ್ಸ್ ಬರೋದು ನೀರು ಇಲ್ಲಿಂದ ಬಂದು ಇದಕ್ಕೆ ಹೋಗುತ್ತೆ. ದೊಡ್ಡ ಮುತ್ತತಿ ಫಸ್ಟ್ ಇಲ್ಲಿಗೆ ಬಂದು ಗಗನಚುಕ್ಕಿ ಫಾಲ್ಸು ಬರುತ್ತೆ. ಗಗನಚುಕ್ಕಿ ಫಾಲ್ಸು, ಭರಚುಕ್ಕಿ ಫಾಲ್ಸು 2 ಮಿಕ್ಸ್ ಆಗಿ ಸಂಗಮಲ್ಲಿ ಸೇರುತ್ತೆ. ಸಂಗಮಿಂದ ದೊಡ್ಡ ಮುತ್ತತಿ ಸೇರುತ್ತೆ. ದೊಡ್ಡ ಮುತ್ತತಿಯಿಂದ ಹೊಗೆನಕಲ್ ಫಾಲ್ಸ್ ಸೇರುತ್ತೆ. ಅದಾದಮೇಲೆ ಮೇಟೂರು ಡ್ಯಾಮ್. ಅವ್ರಿಗೆ ತೀರಾ ಜಾಸ್ತಿ ಆದಮೇಲೆ ಸಮುದ್ರಕ್ಕೆ ಬಿಡ್ತಾರೆ ಅಷ್ಟೇ. ಅಲ್ಲ ಸರ್, ಈಗ ಏನು ಇವತ್ತು CWRC ಮೀಟಿಂಗ್ ಇತ್ತು. ಇವತ್ತು ಬೆಳಿಗ್ಗೆ ಆರ್ಡ್ರ್ ಆಗಿರ್ತಕ್ಕಂಥದ್ದು. ಆರ್ಡ್ರ್ ಆಗೋಕ್ಕೂ ಮುಂಚೆನೇ ತಮಿಳ್ನಾಡಿಗೆ ನೀರು ಬಿಟ್ಬಿಟ್ರೆ ಸರ್ಕಾರ, ಈ ಒಂದು ಸಂಶಯ ಕಾಡ್ತಾ ಇದೆ. ಏನು ಅನಿಸುತ್ತೆ ನಿಮಗೆ? ಅದು ನಮ್ಗೆ ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ಬಿಟ್ಟಿದ್ದಾರೆ. ಅದೇ ಗೇಟ್ ಎತ್ತಿರಬೇಕು ಅನ್ನಂಗೈತೆ KRS ಅಲ್ಲಿ. ಇಲ್ಲಾಂದ್ರೆ ಕಬಿನಿ ನೀರು ಬರ್ತಾ ಇರ್ಬೋದು. ಇಲ್ಲಿ ನೀರು ಅಲ್ಲೇ ಜಾಸ್ತಿ ಆಗಿದ್ದಾರೆ. ನೀರು ಡ್ಯಾಮಲ್ಲಿ ತುಂಬಿರಬೇಕು, ಸ್ವಲ್ಪ ಬಿಟ್ಟಿದ್ದಾರೆ ನೀರು. ಅಲ್ಲ ಸರ್, ಈಗ KRS ಅಲ್ಲೂ ಕೂಡ 1750 ಕ್ಯೂಸೆಕ್ಸ್ ನೀರನ್ನು ನಾವು ನಾಲೆಗಳಿಗೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಕುಡಿಯೋ ನೀರಿಗೂ ಸ್ವಲ್ಪ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲೇ ಇನ್ನು ಕಬಿನಿಲಿ 300 ಕ್ಯೂಸೆಕ್ಸ್ ಅಷ್ಟೇ ನಾವು ಬಿಟ್ಟಿರೋದು ಅಂತ ಹೇಳ್ತಾರೆ. ಇಷ್ಟು ಪ್ರಮಾಣದ ನೀರು ಇನ್ನೆಲ್ಲಿಂದ ಬರ್ಲಿಕ್ಕೆ ಸಾಧ್ಯ ನೀವು ತಿಳಿದಂತೆ? ನಾವು ತಿಳಿದಂತೆ ಮಳೆ ನೀರು ಬಂದಿರ್ಬೋದೇನೋ ಅಷ್ಟೇ. ಮಳೆ ಹೋಗೋದೇನಾರ ಬಂದಿರ್ದಂಗೆ. ಇಲ್ಲಾಂದರೆ ಡ್ಯಾಮಿಂದ ಅವರೇ ಬಿಟ್ಟಿದ್ರೆ ಅದು ನೀವು ಹೇಳ್ದಂಗೆ ನೀರು ಬಂದಂಗೆ. ನೀವು ಕಂಡಂತೆ ಈ ವ್ಯಾಪ್ತಿಲಿ ಅಥವಾ ಈ ಮೇಲ್ಭಾಗದ ವ್ಯಾಪ್ತಿನಲ್ಲಿ ಎಲ್ಲಾದರೂ ನಿನ್ನೆ ಮೊನ್ನೆ ಏನಾದರೂ ಮಳೆ ಆಗಿದ್ದುಂಟಾ? ಇವತ್ತೇನಾದರೂ ಮಳೆ ಇದೆಯಾ? ಮಳೆ ವಾತಾವರಣ ಇದೆ, ಹೇಗಿದೆ ಪರಿಸ್ಥಿತಿ? ವಾತಾವರಣ ಇತ್ತು, ಅಂಥ ಮಳೆ ಏನಿಲ್ಲ. ಬೇರೆ ಕಡೆ ಮಳೆ ಆಗೈತೆ ಏನೋ ಗೊತ್ತಿಲ್ಲ. ಈ ಕಡೆ ಸೈಡ್ ಮಳೆ ಇಲ್ಲ ಸರ್. ಬೇರೆ ಕಡೆ ಮಳೆ ಆಗಿದ್ರೆ ಬರುತ್ತೆ ನೀರು. ಸೊ ನಿಮಗೆ ಈ ವಾತಾವರಣ ನೋಡಿದ್ರೆ, ಇವತ್ತಿನ ಫಾಲ್ಸಲ್ಲಿ ಬರ್ತಿರ್ತಕ್ಕಂಥ ನೀರಿನ ವಾತಾವರಣ ನೋಡಿದ್ರೆ ಏನು ಅನಿಸುತ್ತೆ ಸರ್? ಇದು ಮಳೆ ನೀರು ಅನಿಸುತ್ತಾ ಅಥವಾ ಡ್ಯಾಮ್ಗಳಿಂದನೇ ಬಿಟ್ಟಿರೋ ನೀರು ಅಂತ ಅನಿಸುತ್ತಾ? ನಮಗೆ ಅಂದರೆ ಡ್ಯಾಮಿಂದ ಹರಿಯೋ ನೀರೇ ಏನಾಗೈತೆ. ಮಳೆ ಏನಿಲ್ಲ ಆಯ್ತಾ ಇಲ್ಲ. ಈಗ ಡ್ಯಾಮಿಂದನೇ ಬರ್ತಾ ಇರ್ಬೋದು ಮೋಸ್ಟ್ಲಿ ಏನಾಗೈತೆ ನೀರು. ಥ್ಯಾಂಕ್ ಯು ಸರ್. ಓಕೆ. ಸೊ ಇದಿಷ್ಟು ಏನು ಸ್ಥಳೀಯ ವ್ಯಾಪಾರರಾಗಿರ್ತಕ್ಕಂಥ ನಾಗೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಕಳೆದ 15 ದಿನಗಳಿಂದಲೂ ಕೂಡ ಏನು ಸಂಪೂರ್ಣವಾಗಿ ಬಂಡೆಗಳು ಗೋಚರ ಆಗ್ತಿದ್ದಂಥ ಜಲಪಾತದಲ್ಲಿ ಬೆಳಿಗ್ಗೆಯಿಂದ ಏಕಾಏಕಿ ನೀರು ಏನು ದ್ವಿಮುಖವಾಗಿರ್ತಕ್ಕ ಅಂದರೆ ಏನು ದ್ವಿಗುಣ ಆಗಿರ್ತಕ್ಕಂಥದ್ದು. ನಿನ್ನೆಗಿದ್ದಂಥ ನೀರಿನ ಪ್ರಮಾಣವನ್ನು ಹೋಲಿಸಿದ್ರೆ ಇವತ್ತು ಮತ್ತಷ್ಟು ದುಪ್ಪಟ್ಟಾಗಿದೆ ಅಂತ ಹೇಳಿದ್ರೆ ಇದು ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನು ಬಿಡ್ತಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.